ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರು ಹಾಗೂ ಹಾಲಿ ಕಾರ್ಪೊರೇಟರ್ ಆದಂತಹ ಮಾನ್ಯ ಶ್ರೀ ಸಂತೋಷ್ ಲಕ್ಷ್ಮಣ್ ಹಿರೇಕೆರೂರವರು ನಮ್ಮೊಂದಿಗೆ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ಒಂದು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಈಗಾಗಲೇ ನಮ್ಮ ತಂದೆಯವರು ಎಕ್ಸ್ಪೈರ್ಡ್ ಆಗಿ 2004 ಅಲ್ಲಿ. ಹಾಂ ಸರ್. ಅವರ ಬೈ ಎಲೆಕ್ಷನ್ ಅಲ್ಲಿ ಅವರ ಇದರಲ್ಲಿ ನಿಂತು ಆರಿಸಿ ಬಂದಿದ್ದೇನೆ ಸರ್. ಬೈ ಎಲೆಕ್ಷನ್ದಲ್ಲಿ ನಮ್ಮ ಹಿರಿಯರಾದಂಥ ಬಸವರಾಜ್ ಹೊರಟರ್ ಅವರ ಆಶೀರ್ವಾದದಿಂದ ಆರಿಸಿ ಬಂದಿದ್ದೇನೆ ಸರ್. ಅವರೆಲ್ಲ ಮತ್ತು ನಮ್ಮ ತಂದೆಯವರ ನಮ್ಮ ತಾಯಿಯವರ ಆಶೀರ್ವಾದ ಇತ್ತು, ಮತ್ತು ನಮ್ಮ ತಂದೆಯವ್ರದ್ದು ಭಾಳ ಕನಸುಗಳಿತ್ತು. ಅದನ್ನ ನಾವು ಮುಂದುವರಿಸಬೇಕಂದಿದ್ದೀವಿ ಸರ್. ಈ ರೀತಿ ಒಂದು ನೀವು ರಾಜಕೀಯ ಪ್ರವೇಶ ಮಾಡಿದ್ದೀರಿ ಹೇಳ್ತಾ ಇದ್ದೀರಿ. ಸರಿ ಸರ್, ಇಲ್ಲಿಯವರೆಗೆ ಒಂದು ನೀವು ಜನರಿಗಾಗಿ ಯಾವ ಕೆಲಸ ಕಾರ್ಯಗಳು ತಾವು ಮಾಡಿದ್ದೀರಿ ಸರ್? ಸರ್, ರೋಡ್ ಆಯ್ತು, ಗಟ್ರ ಆಯ್ತು, ಎಲ್ಲ ಥರದ ಕೆಲಸ ಮಾಡಿದ್ದಾನೆ. ಎಲ್ಲ ಜನರು ಕೂಡ ನಾವು ಒಳ್ಳೇದು ಅನಿಸಿದ್ದೇವೆ. ಅದು ಪ್ರೀತಿ ವಿಶ್ವಾಸ ಇದೆ ಜನರಿಗೂ. ಹಾಂ ಸರ್, ಒಂದು ಮೂಲಭೂತ ಸೌಕರ್ಯಗಳು ಏನೇನು ಜನರಿಗಾಗಿ ಬೇಕಾಗಿಲ್ಲ ಮಾಡಿದ್ದೇವೆ ಸರ್. ನೀವು ಒಂದು ಒದಗಿಸ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಿ. ಸರಿ ಸರ್. ಸರ್, ಈಗ ರೋಡ್ಸ್ ಆಗಿರ್ಬೋದು, ಚರಂಡಿಗಳು ಆಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು ಸರ್, ಮತ್ತೆ UGD ಲೈನ್ ಆಗಿರ್ಬೋದು, ಮತ್ತೆ ಅವೆಲ್ಲ ಮಾಡಿದ್ದೇವೆ ಸರ್. ಈ ರೀತಿ ಎಲ್ಲ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಿ ಸರ್. ಸರಿ ಸರ್, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಜನರ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಕೆಲಸ ಕಾರ್ಯಗಳು ಏನಾದ್ರೂ ಇದೆಯಾ ಸರ್? ಜನರಿಗೆ ಮತ್ತೆ ದೇವಸ್ಥಾನ ಕಟ್ಟಿದ್ದೇವ್ರಿ, ಮತ್ತೆ ರೋಡ್ಸ್ ಮಾಡಿದ್ದೇವೆ, ಕಲ್ಯಾಣ ಮಂಟಪ ಮಾಡಿದ್ದೇವ್ರಿ, ಮತ್ತೆ ನಾವು ಜನರ ಪರವಾಗಿ ಮಾಡಿದ್ದೇವೆ ಕೆಲಸ. ನಮ್ಮ ಇದರಂತ ಜನರ ಪರವಾಗಿ ಮಾಡಿ ನಮ್ಮ ತಂದೆಯರಾತು ನಾವಂತ ಜನರ ಪರವಾಗಿ ಮಾಡಿದ್ದೀವಿ. 2005ರಿಂದ ಸಾಮೂಹಿಕ ಪ್ರಾರಂಭ ಮಾಡಿದ್ವಿ ಸರ್. ಅಲ್ಲಿಂದ ಇಲ್ಲಿ ಮಠ ಬಡವ್ರಿಗೆ ಏನು ಸಹಾಯ ಬೇಕಲ್ಲ ಎಲ್ಲ ಉಚಿತ ಮಾಡಿದ್ದೇವೆ. ಇದರ ಪ್ರಕಾರ ಮತ್ತು ನಮ್ಮ ತಂದೆಯರಾತು ಅವರು ಇದೇ ಟೈಪ್ ಮಾಡಿದ್ದಾರೆ. ನಮ್ಮ ಮುಂದಾದರೂ ಇದೇ ಟೈಪ್ ಮಾಡ್ಕೊಂಡು ಹೋಗ್ತೇವೆ. ಜನರಿಗೆ ಏನು ಅನುಕೂಲ ಆಗ್ತಿದೆ ಅದು ಪ್ರಾಮುಖ್ಯ ಮಾಡ್ತೀವಿ. ಸರಿ ಸರ್, ಒಂದು ಸಾಮೂಹಿಕ ವಿವಾಹವನ್ನು ನೀವು ಜನರಿಗಾಗಿ ಉಚಿತವಾಗಿ ಒಂದು ಏರ್ಪಾಟ್ ಮಾಡಿ ಅವರ ಒಂದು ಆ ಪ್ರೀತಿಯ ಒಂದು ಉಡುಗೊರೆ ಆಗಲಿ ನಿಮ್ಮಿಂದ ಕಾಣಿಕೆಯನ್ನು ಅರ್ಪಿಸಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಸರ್. ಸರಿ ಸರ್, ಈಗ ನೀವು ರೋಡ್ಗಳ ವ್ಯವಸ್ಥೆ, ಚರಂಡಿಗಳ ವ್ಯವಸ್ಥೆ ಎಲ್ಲ ಮಾಡಿದಿರಿ ಅಂತ ಹೇಳಿ, ಅಂದ್ರೆ ಯಾವ್ಯಾವ ರೀತಿ ನೀವು ಮಾಡಿದಿರಾ ಸರ್? ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಗೆ ಈಗ ಒಂದು ಏರಿಯಾದಿಂದ ಒಂದು ಏರಿಯಾವರೆಗೂ ಇರುತ್ತೆ ಸರ್. ಏನಂದ್ರೆ ರಾಮಕೃಷ್ಣ ಅವರು ಬಹಳ 83ರಿಂದ ಸ್ಲಮ್ ಇದೆ ಇದು. ಹುಬ್ಳಿ ಧಾರವಾಡ ದೊಡ್ಡ ಸ್ಲಮ್ ಅಂದ್ರೆ ರಾಮಕೃಷ್ಣ ಅವರು ಸರ್. ಇಲ್ಲೇ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದ್ದೇವೆ. ಅಂದ್ರೆ ಈಗ 7,000 ಜನ ಇದ್ದಾರೆ ಸ್ಲಮ್ ಅಂತ. ನಮ್ಮ ತಂದೆಯವರು 83ರಿಂದ ಇದು ದೊಡ್ಡ ಸ್ಲಮ್ ಮಾಡಿ ಇದು ಮಾಡಿದ್ರು. ಈಗ ಇನ್ನೂ ಹೆಚ್ಚಿನ ಕೆಲಸ ಮಾಡೋದೈತಿ ಸ್ಲಮ್ ಅಲ್ಲಿ. ಮುಂದಾದ್ರೂ ನಾವು ಮಾಡಿದ್ವಿ. ಆ ಸ್ಲಮ್ ಏರಿಯಾದಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ನೀವು ಮಾಡ್ತಾ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸರಿ ಸರ್, ಈಗ ನೀವು ತಮ್ಮ ಸಮಾಜದಲ್ಲಿ ಆಗಿರ್ಬೋದು ಅಥವಾ ಪಕ್ಷದಲ್ಲಿ ಆಗಿರ್ಬೋದು ಒಂದು ನಿಮಗೆ ಅಲ್ಲಿ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಯಾರು ಪ್ರೇರಣೆ ಆಗಿದೆ ಸರ್? ನಮ್ಮ ಗುರುವಾದಂತ ಹೊರಟ್ಟಿಯವರು ಸರ್ ಮೇನ್ ಕಾರಣ. ಹೊರಟ್ಟಿಯವರು ನಿಮಗೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಒಂದು ಪ್ರೇರಣೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸರಿ ಸರ್, ಈಗ ನೀವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ಜನರಿಗಾಗಿ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಸರ್, ನಿಮ್ಮ ಒಂದು ವಾರ್ಡ್ ನಂಬರ್ 36 ಇದೆಯಲ್ಲ ಸರ್, ಅಲ್ಲಿ ಇನ್ನೂ ಯಾವ್ಯಾವ ರೀತಿ ನೀವು ಒಂದು ಜನರಿಗಾಗಿ ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಬೋದು ಅನ್ನೋದು ಒಂದು ಯೋಜನೆ ಹಾಕೊಂಡಿದ್ದೀರಿ ಸರ್? ಈ ಫಂಡ್ಸ್ ಕರೆಕ್ಟ್ ಬಂತಂದ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಸರ್. ಫಂಡ್ಸ್ ಸಂಬಂಧ ಸ್ವಲ್ಪ ಡಿಲೇ ಆಗ್ತದೆ ಸರ್. ಫಂಡ್ಸ್ ಅಲಾಗಿಲ್ಲ ಸರ್ ನಮಗೆಲ್ಲ ವಾರ್ಡ್ ವೈಸ್. ಇನ್ನೂ ಫಂಡ್ಸ್ ಬಂದಾಗ ಹೆಚ್ಚಿನ ಕೆಲಸ ಬಂದ್ರೆ ಸ್ಲಮ್ ಅಲ್ಲಿ ಮೂಲಭೂತ ಸೌಕರ್ಯ ಇನ್ನೂ ಹೆಚ್ಚಿನ ಮಾಡ್ತೇವೆ ಸರ್. ಒಂದು ಸರ್ಕಾರದ ಒಂದು ಅನುದಾನ ಬಂದಾದ ನಂತರ ನೀವು ಒಂದು ವಾರ್ಡ್ ನಂಬರ್ 36ರಲ್ಲಿ ಇನ್ನೂ ಸ್ವಚ್ಛತಾ ಕಾರ್ಯಗಳನ್ನು ಮಾಡಬಹುದು ಅನ್ನೋದು ಒಂದು ಯೋಜನೆ ಹಾಕೊಂಡಿದ್ದೀರಿ ಸರ್. ಸರಿ ಸರ್, ಈಗ ನೀವೀಗ ಮಾಜಿ ಉಪ ಮಹಾಪೌರರು ಹೌದು, ಹಾಗೆ ಹಾಲಿ ಕಾರ್ಪೊರೇಟರ್ ಹೌದು ಸರ್, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇನ್ನು ಯಾವ ರೀತಿ ಒಂದು ನೀವು ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ನಮ್ಮ ತಂದೆಯವರ ಆಶೆ ಇತ್ತು. ಆ ಆಶೆನ ನಾವು ಮಾಡ್ಬೇಕಂತಿದ್ದೇವೆ ಸರ್. ಅವ್ರು MLA ಆಗ್ಬೇಕಂದ್ರು ಮತ್ತೆ ಮುಂದೆ ಏನೇ ದೇವರ ಆಶೀರ್ವಾದ ಐತೆ, ನಾವು ಎಲ್ಲ ಜನರ ಆಶೀರ್ವಾದ ಅದ್ರ ಪ್ರಮಾಣ ಇದು ಮಾಡ್ತೀವಿ ಸರ್. ದೇವರ ಒಂದು ಆಶೀರ್ವಾದ, ಜನರ ಒಂದು ಅಭಿಪ್ರಾಯ ಒಂದು ಮಾಡ್ತೀವಿ ಸರ್. ಸರಿ ಸರ್, ಈಗ ನೀವು ಈಗ ನಮ್ಮ ಮುಂದೆ ಭಾರತದ ಲೋಕಸಭಾ ಮಹಾಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀರಾ? ನಮ್ಮ ಪಾರ್ಟಿ ಅಧಿಕಾರ ಬರ್ಬೇಕಂತ ಸರ್. ಅದೇ ದೇವರ ಆಶೀರ್ವಾದ ಎಷ್ಟು ಮತ್ತೆ ಬರ್ತದೆ ನೋಡಿ. ಒಂದು ತೃತೀಯ ರಂಗಕ್ಕೆ ಒಂದು ಅವಕಾಶ ಇದನ್ನ ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ.
ಸರಿ ಸರ್, ಒಂದು ಇಂದಿನ ಒಂದು ಯುವ ಜನರಿಗೆ ನಿಮ್ಮಿಂದ ಒಂದು ಏನ್ ಸಂದೇಶ ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಸರ್? ಸಂದೇಶ ಸರ್, ಈಗ ಅವರು ಎಲ್ಲ ಒಳ್ಳೇದಿರ್ಬೇಕು ಮತ್ತೆ ಒಳ್ಳೇದೇ ಮಾಡ್ಬೇಕು ಸರ್. ನಾವು ಹೇಳೋದ್ ಪ್ರಕಾರ ಎಲ್ಲ ಕಾರ್ಯ ಎಲ್ಲ ಒಳ್ಳೆ ಕಾರ್ಯನೇ ಮಾಡ್ಬೇಕಂತ ಸರ್. ಎಲ್ಲ ಒಂದು ಒಳ್ಳೆ ಕೆಲಸ ಕಾರ್ಯಗಳು ತಮ್ಮ ಜನರಿಗಾಗಿ ತಮ್ಮ ಒಂದು ಇದರಿಂದ ಒಂದು ಇದು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸರಿ ಸರ್, ವಾರ್ಡ್ ನಂಬರ್ 36 ಅಲ್ಲಿಂದ ನೀವು ಆರ್ಸ್ ಬಂದಿದ್ದೀರಾ ಸರ್. ಅಲ್ಲಿಯ ಒಂದು ಜನರಿಗೆ ನಿಮ್ಮಿಂದ ಒಂದು ಪ್ರೀತಿಯಿಂದ ಏನು ಒಂದು ಸಂದೇಶ ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಸರ್? ಪ್ರೀತಿ ನಮ್ಗೆ ಅಷ್ಟೇ ಇಷ್ಟಪಟ್ಟಿದ್ದಾರೆ ಸರ್ ಅವರು, ನಾವು ಅಷ್ಟೇ ಇಷ್ಟಪಟ್ಟಿದ್ದೇವೆ ಸರ್. ಅಂದ್ರೆ ಈಗ ಟೈಟಲ್ ಇದೆ ನಾವಿರೋದು ನಿಮಗಾಗಿ ಅಂತೇಳಿ. ಇಷ್ಟಪಡೋದು ಒಂದ್ ರೀತಿ ಆಗುತ್ತೆ ಸರ್. ಅಂದ್ರೆ ನೀವು ಅಲ್ಲಿ ಎಲ್ಲ ಒಂದು ಅವ್ರ ಜೊತೆಗೆ ನೀವು ಎಲ್ಲಾ ಜಾತಿಗಳು ನಾವು ಸಮಾನ ಸರ್. ಆ ಜಾತಿ ಗೀತಿ ಏನಿಲ್ಲ ಅಂದ್ರೆ ಅದಕ್ಕೆ ನಾವು ಬೋರ್ಡ್ ಹಾಕಿದ್ರೆ ನಾವಿರೋದು ನಿಮ್ಗಾಗಿ ಅಂತ. ಸಂದೇಶವನ್ನು ಇಟ್ಕೊಂಡು ನೀವು ಜನರಿಗೆ ಎಲ್ಲಾ ಕೆಲಸ ಕಾರ್ಯಗಳು ತಾವು ಮಾಡ್ತಿದ್ದೀರಾ ಅಂತ ಒಂದು ಹೇಳ್ತಾ ಇದ್ದೀರಿ. ಸರಿ ಸರ್, ಈ ಸಂದರ್ಶನದಲ್ಲಿ ನಮ್ಮೊಂದಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಉಪ ಮಹಾಪೌರರು ಹಾಗೂ ಹಾಲಿ ಕಾರ್ಪೊರೇಟರ್ ಆದಂತಹ ಸಂತೋಷ್ ಲಕ್ಷ್ಮಣ್ ಹಿರೇಕೆರೆರವರು ಉಪಸ್ಥಿತಿಯಲ್ಲಿದ್ದು ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸರ್.